ಬಂದಿರತ್ತಲ್ವಾ? ಹಾ, ಮೋಟಿ ಬಂದ್ರೆ ಅದೇ ಸರ್. ನಾವು ಎಂಟ್ರಿ ಟರ್ನ್ ಹಾವೇರಿಂದ ಎಷ್ಟು ಕಿಲೋಮೀಟರ್ ಆಗುತ್ತದು? ಅದು ಒಂದು 12 ಕಿಲೋಮೀಟರ್ ಅಷ್ಟೇ. ಹಾವೇರಿ ಅಷ್ಟೇ 12 ಕಿಲೋಮೀಟರ್ ಆಗುತ್ತಲ್ವಾ? ಏನ್ ಸೈಟ್ ಮನೇನ ಇಲ್ಲಿ? ಇದೆ ಸರ್. ಬೋಟಿ ಮಾವನ್ ಮಕ್ಕಳು. ನಿಮ್ಮ ತಾಯಿಯವ್ರ ಸೋದರ ಮಾವನ ಮಕ್ಕಳು? ನಮ್ಮ ತಾಯಿ ತಂಗಿನ ಇವ್ರು ಕೊಡ್ತಾರೆ. ಹಾ ಹಾ. ಅಮ್ಮ ಮನೆ ಯಾರದು? ಅದೇ ಸರಿ, ಕಟ್ತಾ ಇರೋದು ಮನೆ. ಕಟ್ತಾ ಇರೋ ಮನೆ. ಹಾ ಹಾ. ಇದೇನಾ ರೋಡ್ ಇದು? ಹಾ ಹಾ. ಹಾ ಹಾ. 4 ಜನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಹಿಂಗ್ ಮಾಡ್ಕೊಂಡಿದ್ದಾರೆ ಏನ್ ಒಬ್ಬೊಬ್ರು ಹಿಂಗ್ ಮಾಡ್ಕೊಂಡಿದ್ದಾರೆ? ಎಲ್ಲ ಈ ಒಬ್ಬೊಬ್ರು ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರಿ ಸರಿ ಸರಿ. ಓಕೆ, ಈ ಮನೆ ಕಟ್ತಿದ್ದಾರೆ, ನೋಡ್ಬೇಕಲ್ವಾ ಮನೆ? ಓಕೆ, ತುಂಬಾ ಚೆನ್ನಾಗಿರುತ್ತೆ. ರೋಡ್ ಕೊಟ್ರೆ ಇದು ಕೊಡಿ, ಫಸ್ಟ್ ಕ್ಲಾಸ್ ಆಗಿದೆ ಈ ರೋಡು. ಕ್ಲಿಯರ್ ಆಗಿ ಫಸ್ಟ್ ಇದ್ ಮಾಡ್ಕೊಂತ ಕೇಳಿ. ಈ ಮೆಟ್ಲಿಗೆ ಮಾಡ್ಕೊಳಕ್ ಹೇಳಿ. ಈ ತೆಗಿರಿ ಇದನ್ನ. ತೆಗೆದು ಆ ಕಡೆ ಇವ್ರ ಸೈಟ್ ಡೆಡ್ ಎಂಡ್ ಏನಾಯ್ತು ಅಲ್ಲಿ ಹಾಕಕ್ ಹೇಳಿ. ಸರಿನಾ? ಇದು ಕ್ಲಾರಿಟಿ ಇರ್ಲಿ. ಸರಿನಾ? ಇದು ನೋಡಿ, ರೋಡ್ ಲೆವೆಲ್ಗೆ ಕ್ಲಿಯರ್ ಆಗಿ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು ಇದನ್ನ. ಹಂಗಾರೆ ಕೆಲಸ ನಡೆಯೋದಿಲ್ಲ, ಸ್ಟಾಪ್ ಆಗುತ್ತೆ. ಅದಾಯ್ತಾ? ಇದೇನ್ ಮಾಡತ್ತೆ ಬಿಡು ಅನ್ಕೋಬಹುದು ನೀವು, ಕೆಲಸ ಸ್ಟಾಪ್ ಆಗುತ್ತೆ. ಅನುಮಾನ ಇಲ್ಲ ಅದ್ರಲ್ಲಿ. ನೋಡಿ, ಇದು ನಮ್ಮ ಹೊಲ ಇಟ್ಟಿಗೆ ತಗೊಂಡು ಅಲ್ಲಿ ಇದಿದ್ದಿಲ್ಲ, ಬಣವೆ ಇದೆಯಲ್ಲ, ಬಣವೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಇವ್ ಎಷ್ಟು ದಿನ ಆದ್ರೆ ಹಂಗೆ ಇರ್ತಾರೆ ನೋಡಿ ಮತ್ತೆ. ಸರಿನಾ? ಕಿರಪ್ಪರೆ ಮಾಡ್ಕೊಳ್ಳಿ ಅದನ್ನ. ಇದು ಯಾರ್ದಿದು? ಅಲ್ಲ, ಇದೆಲ್ಲ ನಮ್ದೇನಾ? ಹಸುಗೆ ಸ್ವಲ್ಪ ನೋಡ್ಕೊಂಡು ಇದು ಅದು ಚೇಂಜ್ ಮಾಡೋಣ ಅಂತ. ಆಮೇಲೆ ಸ್ವಲ್ಪ ಕಟ್ಟಿ ಮೇಲೆ ಫಸ್ಟ್ ತೆಗೆದು ಬಿಡೋಣ ಇದನ್ನ. ಇದೆಲ್ಲ ಕಟ್ಟಿ ಮೇಲೆ ತಗೊಳೋಣ. ಇದು ಕೂಡ ಇದೇನಾಗತ್ತಂದ್ರೆ ಇಟ್ಟಿದ್ರಲ್ಲಿ ದುಡ್ಡು ತೊಂದರೆ ಆಗುತ್ತೆ ನೋಡಿ, ಫೈನಾನ್ಷಿಯಲಿ ಬರೋದು ಎಲ್ಲ ಶಿಫ್ಟ್ ಆಗ್ಲಿ ಆ ಕಡೆ. ಸರಿನಾ? ಇನ್ನೂ ಬಹಳ ಚೆನ್ನಾಗಿ ನಡೀತೆ. ಆ ರೋಡ್ ತಗೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಕಂಟಿನ್ಯೂ ಮಾಡಿ ಅದನ್ನ. ಈ ಮನೇಲಿ ತೆಗೀರಿ ಫಸ್ಟ್ ಇದನ್ನ ತೆಗೀರಿ. ತೆಗೆದ್ರೆ ಬಹಳ ಚೆನ್ನಾಗಿರುತ್ತೆ ನಿಮಗೆ. 100ಕ್ಕೆ 100 ಚೆನ್ನಾಗಿರ್ಬೇಕಂತ ತೆಗಿಬೇಕಪ್ಪ. ಅದರಿಂದ ಏನು ಸುಖ ಆಗಲ್ಲ ನಿಮಗೆ. ಕೆಲಸ ಮಾಡಿ. 8 ಜನ ಮಕ್ಕಳು ನೀವು? ಇಬ್ಬರು ಗಂಡು ಮಕ್ಕಳು. ನೀವು ಅದ್ ತೆಗೆದು ರೋಡ್ ಮಾಡ್ಕೊಂಡು ಇನ್ ಚೆನ್ನಾಗಿ ಮಾಡ್ಕೊಂಡ್ರೆ ಇನ್ನೊಂದು ಮನೆ ಕಟ್ತೀರಿ. 3 ವರ್ಷ ಟೈಮ್ ಕೊಡ್ತೀನಿ, ಮನೆ ಕಟ್ಟಿ ಇನ್ನೊಂದು. ಇನ್ನೇನಪ್ಪ ಅಲ್ವಾ? ಕಿಚನ್ ಮಾಡಿದ್ರಿ ಇದನ್ನ. ನೋಡಿ, ಸ್ವಲ್ಪ ಡೋರ್ ಒಂದು ಇಲ್ಲಿಗೆ ಬರ್ಲಿ ಡೋರ್. ಈ ಡೋರ್ ಇಲ್ಲ ಅಂತಂದ್ರೆ ಕಿತ್ತಾಡ್ತಾರೆ ಹೆಣ್ಮಕ್ಳು ಮನೆಯಲ್ಲಿ. ಹಾ, ಇದು ಫುಲ್ ಇದೆಲ್ಲ ಇದ್ ಮಾಡ್ಕೊಂಡ್ಬಿಡ್ಕೊಬೇಡಿ. ಫುಲ್ ಮಣ್ಣಾಕಿ ಫಸ್ಟ್ ಇಲ್ಲಿ. ಏನು? ಹಾ, ಕಟ್ಟರಂತೆ. ಇದು ಫಸ್ಟ್ ಹೈಟ್ ಮಾಡಿ ಇದನ್ನ. ಫಸ್ಟ್ ಹೈಟ್ ಮಾಡ್ಬೇಕು. ಸರಿನಾ? ಫಸ್ಟ್ ಹೈಟ್ ಮಾಡ್ಬೇಕು. ಇದಕ್ಕಿಂತ ಫುಲ್ ಹೈಟ್ ಆಗ್ಬೇಕಿದು. ಇದೇನಿದೆಯೋ ಇದಕ್ಕಿಂತ ಫುಲ್ ಅರ್ಧ ಅಡಿ ಹೈಟ್ ಇದ್ರು ಬಹಳ ಚೆನ್ನಾಗಿರುತ್ತೆ ಇದು. ಹೈಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ. ಕೊಡಿ. ಈ ಕಡೆ ಕಳಿಸ್ತೀನಿ, ತೊಂದ್ರೆ ಏನಿಲ್ಲ. ಇಲ್ಲ ಈ ಕಡೆ ಕಳಿಸ್ಲಿ, ಈ ಕಡೆ ಕಳಿಸ್ತೀನಿ, ನಮ್ಗೇನು ತೊಂದ್ರೆ ಏನಿಲ್ವಲ್ಲ. ಒಂದು ಸುತ್ತ ಕಾಂಪೌಂಡ್ ಕಟ್ತೀರಾ? ಎಲ್ಲ ಟೋಟಲ್ ನಮ್ಮ ಮನೆ ಇದ್ದಂಗೆ ಇದು. ನೋಡಿ, ಇಲ್ಲಿಂದ ಮನೆಯಿಂದ ಅಲ್ಲಿಂದ ಬರ್ತೀವಲ್ವಾ, ಇದು ಯಾವುದೇ ಕಾರಣಕ್ಕೆ ಹಂಗೆಲ್ಲ ಬರಲ್ಲ. 2 ಬರಲ್ಲ. ಅರ್ಥ ಕ್ಲೋಸ್ ಮಾಡಿ ಇದನ್ನ. ಹಿಂಗ್ ಬರಕ್ಕಾಗಲ್ಲ. ಒಂದು ನಿಮಿಷ, ನಾನು ಹೇಳೋದು ಇದು ಕ್ಲೋಸ್ ಮಾಡ್ಬೇಕು ಇದನ್ನ. ಒಂದು. ಎರಡನೇದು, ಯಾವುದೇ ಕಾರಣಕ್ಕೂ ನಾನು ಹೇಳೋದು, ಇಲ್ಲಿ ಸಪರೇಟ್ ಬೇಕಾದ್ರೆ 2 ಅಡಿ ಇದು ತಗೊಂಡ್ಲಿ, ಬೇಕಾದ್ರೆ ಪ್ಯಾಸೇಜ್ ತಗೊಂಡ್ಲಿ. ಹೊರಗೆ ಬರ್ಬೇಕು ಅಂದ್ರೆ ಒಂದು ತಗೊಂಡು ಪ್ಯಾಸೇಜ್ ತಗೋಬೇಕು. ಅಲ್ಲಿಂದ ಇಲ್ಲಿಗೆ ಬರಕ್ ಬರೋದಿಲ್ಲ ನಮಗೆ. ಆಕಸ್ಮಿಕ ಇನ್ನೊಂದು ಇಳ್ಬೇಕಂತಂದ್ರೆ ಸರಿ, ಇಲ್ಲಿ ಬರ್ತಿದ್ವಿ ನಾವು. ಇದಕ್ಕೆ ಟಚ್ ಆಗದಂಗಿದ್ದಿದ್ರೆ ತೋರ್ಸಪ್ಪ ಅದನ್ನಪ್ಪಿ. ಇದು ಟಚ್ ಆಗದಂಗಿದ್ದಿದ್ರೆ ಆ ಟೈಪ್ ಮಾಡ್ಕೋಬೋದಾಗಿತ್ತು, ಇಲ್ಲಿ ಬರೋಬೋದಾಗಿತ್ತು. ಇಲ್ಲಿ ನೋಡಿ ಏನಾಗುತ್ತೆ, ಟಚ್ ಮಾಡೋದಲ್ಲ ನಾವೇನು. 1-2 ಇಂಚ್ ಗ್ಯಾಪ್ ಬಿಟ್ಟು ಮಾಡೋಣ ಅಷ್ಟೇ. ನನ್ನ ವಿಡಿಯೋ ನೋಡಿ ಕ್ಲಾರಿಟಿ ಗೊತ್ತಾಗುತ್ತೆ. ಇದು ಫಸ್ಟ್ ಕ್ಲೋಸ್ ಮಾಡಿ ಇದನ್ನ. ಸರಿನಾ? ಮಾಸ್ಟರ್ ಬೆಡ್ ಬಹಳ ಚೆನ್ನಾಗಿದೆ. ಇದನ್ನ ಕ್ಲೋಸ್ ಮಾಡಿ, ಇದನ್ನ ಬಂದ್ ಮಾಡಿ. ಇದನ್ನ ಮಾಸ್ಟರ್ ಬೆಡ್ ಬರಲ್ಲ, ಇದು ಮಾಸ್ಟರ್ ಬೆಡ್ಗೆ ಬರಲ್ಲ. ಇದು ಕ್ಲೋಸ್ ಮಾಡಿ ಹೇಳ್ತೀನಿ. ಇವ್ರಿಗೆ ಇದು ನಮ್ಗೆ ಅಟ್ಯಾಚ್ ಬೇಕೇ ಬೇಕಂದ್ರೆ ಇಲ್ಲಿ ತಗೋಬಹುದು. ಇದು ಅಡ್ಡ ಆಗತ್ತಂದ್ರೆ ಅಲ್ಲಿ ತಗೋಬಹುದು, ಇಲ್ಲಿ ತಗೋ.
ಡೌಟೇ ಇಲ್ಲ, ಕೊಡ್ಬೋದು, ಧಾರಾಳವಾಗಿ ಕೊಡಿ, ಕ್ಲೋಸ್ ಮಾಡಿ ಇವ್ರಿಗೆ ಕೊಟ್ಬಿಡಿ. ಕ್ಲೋಸ್ ಮಾಡಿದ ಕೊಟ್ರೆ ಇದನ್ನ ಈ ಕಡೆ ಓಪನ್ ಮಾಡ್ಕೊಳ್ಳಿ ನೀವು, ಅಷ್ಟು ಸ್ಟೋರ್ ಮಾಡ್ಕೊಳ್ಳಿ, ಸ್ಟೋರ್ ಮಾಡ್ಕೊಳ್ಳಿ, ಇದನ್ನ ಸಿಂಕು ಮಾಡಿ ಸ್ಟೋರ್ ಮಾಡ್ಕೊಳ್ಳಿ, ಸ್ಟೋರ್ ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ ನೋಡಿ. ಇವು ಯಾವ ಬರಲ್ಲ, ಇದು ಕ್ಲೋಸ್ ಮಾಡಿ, ಇದನ್ನೆಲ್ಲ ಓಪನ್ ಮಾಡ್ಕೊಳ್ಳಿ, ಏಕ ಮಾಡ್ಕೊಳ್ಳಿ. ಇದು ಬರೋದೇ ಇಲ್ಲ, ಇದು ಅಟ್ಯಾಚ್ ಬರೋದೇ ಇಲ್ಲ, ಇವ್ರಿಗೆ ಒಟ್ಟ ಕಾಮನ್ ಕೊಟ್ಬಿಡಿ, ಅಟ್ಯಾಚ್ ಬರಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಇವ್ರಿಗೆ ಸ್ಟೋರ್ ಕೊಟ್ಬಿಡ್ತೀನಿ ಸರ್, ಒಳಗೆ ಫುಲ್ ಸ್ಟೋರಿಗೆ ಕೊಡಿ, ಧಾರಾಳವಾಗಿ ಕೊಡಿ. ನೀವು ಸಜ್ಜೆ ಕೊಡಿ ಬೇಕಾದ್ರೆ ಸ್ಟೋರಿಗೆ ಮೇಲೆ ಆಮೇಲೆ ಒಂದ್ ಸಜ್ಜೆ ಕೊಡಿ ಅವ್ರಿಗೆ ಸಾಮಾನು ಇಟ್ಕೊಳಕ್ಕೆ. ಇದನ್ನ ಕಟ್ ಮಾಡಿದ್ನಿ, ಈ ಪಿಲ್ಲರ್ ಇದೆಯಲ್ಲ ಎಕ್ಸ್ಟೆಂಡ್ ಕೊಡ್ಬೇಡಿ, ಬಾಲ್ಕನಿ ಎಕ್ಸ್ಟೆಂಡ್ ಕೊಡ್ಬೇಡಿ, ಒಂದಡಿ ಬೀಮ್ ಇದೆ ಸರ್, ಎಲಿವೇಶನ್ ಅಂತ ಕೊಟ್ಟಿದ್ದಾರೆ. ಬೇಡ, ಮುಂದೆ ಕೊಡ್ಬೇಡಿ. ಇಲ್ಲ ಸರ್, ಈಗ ನಾನು ಇದನ್ನ ಕಂಟಿನ್ಯೂ ಮಾಡಿ ಇಲ್ಲಿ ಕೆಳಗಿನ ಸಜ್ಜೆ ಇದೆ, ಇದೇ ಸಜ್ಜಕ್ಕೆ ಇಲ್ಲೊಂದು ಸಜ್ಜ, ಕೆಳಗೊಂದು ಸಜ್ಜ ತಗೊಂಡು ಇದನ್ನ ಲೈನ್ಗೆ ಮಾಡ್ಬಿಟ್ಟು ಕಂಟಿನ್ಯೂ ಮಾಡ್ತಿರಲ್ವಾ, ಇದು ಇಲ್ಲಿಗೆ ಕಟ್ ಆಗ್ಬೇಕಿದೆಲ್ಲ, ಅಷ್ಟು ಜಾಗ ಬರ್ಬೇಕು ನನಗೆ, ಸಿಗಬೇಕಿದು. ಸಿಗತ್ತಾ? ಸಿಗಲ್ಲ, ಇಲ್ಲ ಇಲ್ಲಿ ತಗೋಬೇಕು, ಇಲ್ಲಿ ತಗೋಬೇಕು, ಸರಿನಾ? ಇಲ್ಲಿ ಒಂದು ಅಡಿಕೆ ಯಾವುದು ಬರಲ್ಲ, ಅದು ನೀವು ತಪ್ಪದು ಕೇಳಬೇಡಿ ಅಂತ. ಯಾಕಂದ್ರೆ ರೆಮಿಡಿ ಕೇಳಿ 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 ಅದು ವ್ಯತ್ಯಾಸ ಆಗೋಗ್ಬಿಡ್ತದೆ. ವ್ಯತ್ಯಾಸ ಆಗೋದು ಬೇಡ ಅನ್ನೋದೇ ನನ್ನ ಉದ್ದೇಶ ಅಷ್ಟೇ ಅಲ್ವಾ. ಅದು ಮಾತ್ರ ನಾನು ಸಜೆಸ್ಟ್ ಮಾಡಲ್ಲ. ಒಂದು ಇದನ್ನ ಕಟ್ ಮಾಡಿ ಹಾಕಿ, ಇದನ್ನ ಎಲ್ಲ ಡಿಗ್ರಿಗಳು ವ್ಯತ್ಯಾಸ ಇದೆ, ಇದು ಪೂರ್ತಿ ಅದೇ ತಗೊಂಡು ಎಲ್ಲ ಕಟ್ ಮಾಡಿ ಬೀಜ ಹಾಕಿ, ಅದನ್ನ ಬಹಳ ಚೆನ್ನಾಗಿರ್ತಾರೆ. ಇಷ್ಟು ಮಾಡ್ಕೊಟ್ಟಿದ್ದಕ್ಕೆ ಸಾರ್ಥಕ ಇರುತ್ತೆ. ಅದು ಟ್ಯಾಂಕ್ ಅಲ್ವಾ, ಟ್ಯಾಂಕು, ಇಲ್ಲ ಟ್ಯಾಂಕ್ ಇಟ್ಕೊಳ್ಳಿ, ಓವರ್ ಟ್ಯಾಂಕ್ ಇಟ್ಕೊಳ್ಳಿ. ಸ್ವಲ್ಪ ಹೈಟ್ ಮಾಡಂತ ಹೇಳಿ ಮತ್ತೆ ಡೌನ್ ಮಾಡಿ ನೋಡಿ, ನೀರು ಹೆಚ್ಚಿದ ಗೊತ್ತಾಗುತ್ತೆ. ಹಿಂಗೆ ಇರ್ಬೇಕು, ನೀರು ಈ ಕಡೆ ಬಂದ್ಬಿಡ್ಬೇಕು. ಇರ್ಲಿ ಸರಿ. ಈ ಬಟ್ಟೆ ಒಗ್ಯಕ್ಕೆ ಏನಾದ್ರು ಬೇಕಾದ್ರೆ ಇಲ್ಲಿ ಕಟ್ ಮಾಡ್ಕೊಳ್ಳಿ, ಒಂದ್ ಮಾಡ್ಕೊಂಡು ಈ ಡೌನ್ ಮಾಡ್ಕೊಂಡು ಒಂದ್ ಬಟ್ಟೆ ಒಗ್ಯಕ್ಕೆ ಮಾಡ್ಕೊಡೋ. ಸರಿ, ಅದ್ ಕೆಳಗಡೆ ಒಂದ್ ಮಾಡ್ಕೋಬಹುದು, ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿ ಮಾಡ್ಕೊಳ್ಳಿ, ತೊಂದ್ರೆ ಏನಿದೆ. ಚೆನ್ನಾಗಿದೆಯಪ್ಪ ಮನೆ, ಬಹಳ ಚೆನ್ನಾಗಿದೆ, ರೋಡ್ ತಕ್ಕೋ, ನೀನು ಇನ್ನು 3 ತಿಂಗಳು ಇನ್ನೊಂದು ಮನೆ ಕಟ್ತೆ, ಇನ್ನೊಂದು ಮನೆ ಕಟ್ಕೊಡಿ ಅವರಿಗೆ, ಅಲ್ವಾ. ಟಚ್ ತಪ್ಪಿಸಿ ಕಟ್ ಮಾಡಿ ಫಸ್ಟ್. ಅಲ್ಲೇ ಒಂದು 6 ಇಂಚ್ ಓಪನ್. ಇದು ನೋಡಿ, ಇದು ಓಪನ್ ಮಾಡಿದಾಗ ನಾವು ಆ ಕಡೆ ಈ ಕಡೆ ಎಲ್ಲಿ ಬೇಕಾದ್ರೂ ದನಗಳು ಬರಬಹುದು, ನಮ್ಮ ಆಕಳು ಎತ್ತು ಕರೆ ಎಲ್ಲ ಬರಬಹುದು. ಇದು ಓಪನ್ ಮಾಡಿಲ್ಲ ಅಂತ ಅಂದ್ರೆ ಅಲ್ಲಿಂದ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ಎಷ್ಟಿದೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಅಲ್ಲಿ 2 ಡೋರ್ ಇಟ್ಟಿದ್ರೆ 1 ಡೋರ್ ಕ್ಯಾನ್ಸಲ್ ಮಾಡಿ 1 ಡೋರ್ ತಗೊಳ್ಳಿ. ಓಕೆ, ಬಹಳ ಚೆನ್ನಾಗಿದೆಯಪ್ಪ, ತಲೆ ಕೆಡಿಸ್ಕೋಬೇಡ. ನಮ್ಮ ಬೀರಪ್ಪ ಫಸ್ಟ್ ಕ್ಲಾಸ್.